ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಮಹಜರು ಪ್ರಕ್ರಿಯೆ ನಡೆಸ್ತಾ ಇದೆ. ಗೋಡೆ ತರುವ ಅಂತ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದ. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಭೆಯನ್ನ ಮಾಡಿದ್ದ. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯಗೆ ಈಗ ತಯಾರಿ ಮಾಡಲಾಗಿದೆ. ಚಿನ್ನಯ್ಯನನ್ನ ತಯಾರಿ ಮಾಡಿ ಕಳಿಸಿದ್ರು ಜಯಂತ್ ಅಂಡ್ ಲಾಯರ್ ಅನ್ನೋ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ಮಹಜರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜಯಂತ್ ಮತ್ತು ವಕೀಲರು ಸೇರಿಕೊಂಡು ಚಿನ್ನಯ್ಯನಿಗೆ ಹೇಳಿಕೊಟ್ಟಿದ್ದಂತೆ ಇದೇ ರೀತಿ ಹೇಳುವಂತ ಅದರ ಬಗ್ಗೆ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ಈಗ ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಲೈವ್ ಸಂಪರ್ಕದಿಂದಿದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಪ್ರವೀಣ್, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇದು ಜಯಂತ್ಗೆ ಸಂಬಂಧಪಟ್ಟಂತ ಮನೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನೀತಿ ಅನ್ನುವ ಹೆಸರಲ್ಲಿ ಎನ್ಜಿಒವನ್ನ ನಡೆಸಿಕೊಂಡಿದ್ದಂತಹ ಜಯಂತ್ಗೆ 2023 ಸಂದರ್ಭದಲ್ಲಿ ಈ ಚಿನ್ನಯ್ಯ ಪರಿಚಯ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ತಿಮ್ಮರೋಡಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಿದ ಬಳಿಕ ಆತ ಚಿನ್ನಯ್ಯ ನೇರವಾಗಿ ಬಂದು ಇದೇ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇದು ಪ್ರಮುಖವಾಗಿ ಜಯಂತ್ಗೆ ಸಂಬಂಧಪಟ್ಟಂತಹ ನಿವಾಸ. ಆತ ಇಲ್ಲಿ ಆತನಿಗೆ ವಾಸ್ತವ್ಯವಾಗಿ ಹೇಳೋದಕ್ಕೆ ಆತ ಅವಕಾಶವನ್ನ ಮಾಡಿಕೊಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ 2023ರಿಂದ ಈಚೆಗೆ ಈತ ಈ ಮನೆಯಲ್ಲಿ ಎಷ್ಟು ದಿನಗಳ ಕಾಲ ಒಂದು ಕಾಲವನ್ನ ಕಳೆದಿದ್ದ, ಎಷ್ಟು ದಿನಗಳ ಕಾಲ ಇಲ್ಲಿದ್ದ, ಈ ಮನೆಯಲ್ಲಿ ಆತ ಯಾರನ್ನೆಲ್ಲ ಭೇಟಿ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಎಸ್ಐಟಿ ತನಿಖಾ ತಂಡ ಈಗ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಆತ ಇಲ್ಲಿ ಇದ್ದ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಒಂದು ವಕೀಲರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವುದೇ ಒಂದು ರೀತಿಯಾದಂತಹ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡಿದ್ರೆ ಇದೇ ಮನೆಯಿಂದನೇ ಹೋಗ್ತಾ ಇದ್ದ ಚಿನ್ನಯ್ಯ ಅನ್ನೋದು ಈಗ ಎಸ್ಐಟಿಗೆ ತಿಳಿದು ಬಂದಿರುವಂತಹ ಮಾಹಿತಿ. ಆತ ವಿಚಾರಣೆ ಸಂದರ್ಭದಲ್ಲಿ ಇದೇ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದ. ಹಾಗಾಗಿ ಈ ಒಂದು ಮಾಹಿತಿ ಆಧಾರವಾಗಿ ಇಟ್ಟುಕೊಂಡು ಈಗ ಮನೆಗೆ ಬಂದು ಅಲ್ಲಿ ಒಂದಷ್ಟು ತನಿಖೆಯನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಈಗ ಆತ ಕ್ಯಾಲೆಂಡರ್ ಅನ್ನ ಕೂಡ ತೋರಿಸಿ ಒಂದಷ್ಟು ಇಂಥ ಒಂದು ಸಮಯದಲ್ಲಿ ನಾನು ಇದ್ದೇ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ನಾವು ಹೊರಗಡೆ ಕೂಡ ನೋಡ್ತಾ ಇದೀವಿ, ಎಸ್ಐಟಿ ತನಿಖಾ ತಂಡ ಅಲ್ಲಿ ಕೂತ್ಕೊಂಡು ಆತನಿಂದ ಕಾಲವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಆಗುತ್ತೆ. ಯಾಕೆಂತಂದ್ರೆ ಈತ ಅತಿ ಹೆಚ್ಚು ದಿನಗಳ ಕಾಲ ಇಲ್ಲೇ ಕಳೆದಂತ ಹಿನ್ನೆಲೆಯಲ್ಲಿ ಈತ ಇಲ್ಲೇ ಇದ್ದ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡಬೇಕಾಗತ್ತೆ. ಆ ಕೆಲಸವನ್ನ ಈಗ ಮಾಡ್ತಾ ಇದೆ. ಜೊತೆಗೆ ಯಾವ್ದಾದ್ರೂ ಒಂದು ವಸ್ತು ಸಿಕ್ಕಿದೆ ಆದ್ರೆ ಆ ವಸ್ತುವನ್ನ ತೆಗೆದುಕೊಂಡು ಆ ವಸ್ತು ಏನು, ಅದರ ಹಿನ್ನೆಲೆ ಏನು, ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಆ ಬಳಿಕ ಅದನ್ನ ವಶಕ್ಕೆ ಪಡೆದುಕೊಂಡು ಸೀಲ್ ಮಾಡಿ ಆ ನಂತರ ಅದಕ್ಕೆ ಸಹಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದೊಂದು ವಸ್ತುಗೂ ಕೂಡ ಮಿನಿಮಮ್ ಒಂದು 30ರಿಂದ 40 ನಿಮಿಷಗಳ ಕಾಲ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಮೋಹನ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲೂ ಕೂಡ ಇದೇ ರೀತಿಯಾಗಿ 17 ಗಂಟೆ ಕಾಲ ತೆಗೆದುಕೊಳ್ಳಲಾಗಿತ್ತು. ಅಲ್ಲಿ ಸಿಕ್ಕಂತ 2 ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, 2 ಮೊಬೈಲ್, ಒಂದು ಆಂಡ್ರಾಯ್ಡ್ ಮೊಬೈಲ್ ಮತ್ತೆ ಒಂದು ಕೀಪ್ಯಾಡ್ ಮೊಬೈಲ್ ಪತ್ತೆ ಆಗಿತ್ತು. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಳಸ್ತಾ ಇದ್ದಂತಹ ಬಟ್ಟೆಯನ್ನ ಸೀಸ್ ಮಾಡಲಾಗಿತ್ತು. ಚಿನ್ನಯ್ಯ ಬಳಸ್ತಾ ಇದ್ದಂತಹ ಬಟ್ಟೆ ಕೂಡ ಅದೇ ಮನೆಯಲ್ಲಿ ಪತ್ತೆಯಾಗಿತ್ತು. ಅದೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿತ್ತು. ತಲ್ವಾರ್ ಸಿಕ್ಕಿತ್ತು, ಏರ್ ಗನ್ ಕೂಡ ಸಿಕ್ಕಿತ್ತು. ಎಲ್ಲೋ ಒಂದ್ ಕಡೆ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಭಾಗ ಅಥವಾ ಮಲೆನಾಡು ಭಾಗದಲ್ಲಿ ಏರ್ ಗನ್ಗಳು ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳಲಾಗುತ್ತೆ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ತಿಮ್ಮರೋಡಿ ಅವರು ತಮ್ಮ ನಿವಾಸದಲ್ಲಿ ಏರ್ ಗನ್ ಅನ್ನು ಇಟ್ಟುಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಎಸ್ಐಟಿ ತನಿಖೆಯ ಭಾಗವಾಗಿ ಏನೆಲ್ಲ ವಸ್ತುಗಳು ಸಿಗುತ್ತೋ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದರ ಭಾಗವಾಗಿ ತನಿಖೆ ನಡೆಸುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಹಾಗಾಗಿ ಏರ್ ಗನ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿತ್ತು, ತಲ್ವಾರ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡ್ರೆ ಅಲ್ಲಿ ಅಡಿಕೆ ತೋಟ ಇದ್ದಂತ ಹಿನ್ನೆಲೆಯಲ್ಲಿ ಅದಕ್ಕೆ ಅದನ್ನ ಬಳಕೆ ಮಾಡ್ತಾ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಚಿನ್ನಯ್ಯನಿಗೆ ಗೋಡೆ ತಂದು ಕೊಟ್ಟಿದ್ದೆ ಜಯಂತ್. ಎಸ್ಐಟಿ ಎದುರು ಬಾಯ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್. ಸ್ಫೋಟಕ ಅಂಶಗಳನ್ನ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಜಯಂತ್ ಮನೆಯಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ಚಿನ್ನಯ್ಯನಿಂದ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಪಡಿತಾ ಇದ್ದಾರೆ. ಚಿನ್ನಯ್ಯನಿಗೆ ಗೋಡೆ ತಂದು ಕೊಟ್ಟಿದ್ದೆ ಈ ಜಯಂತ್ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಎದುರು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಅಸಲಿ ಸತ್ಯವನ್ನ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಜಯಂತ್ ಮನೆಯಲ್ಲೇ ಇದೀಗ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಂಚಿಂಚು ಮಾಹಿತಿಯನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಚಿನ್ನಯ್ಯನಿಗೆ ಗೋಡೆ ತಂದು ಕೊಟ್ಟಿದ್ದೆ ಈ ಮಾಸ್ಕ್ ಮ್ಯಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಓಟಿ ಯು ನಾಗೇಂದ್ರ ಬಾಬು. ಎಸ್ ಥ್ಯಾಂಕ್ ಯು ಪ್ರವೀಣ್. ನೋಡಿ, ಈಗ ಜಯಂತೆ ತಲೆಬುರುಡೆಯನ್ನ ತಂದು ಕೊಟ್ಟಿದ್ದು ಅಂತ ಹೇಳಿ ಚಿನ್ನಯ್ಯ ಸೋಕಾಲ್ಡ್ ಮುಸುಕುದಾರಿ
SIT ಮುಂದೆ ಒಂದಷ್ಟು ಸತ್ಯವನ್ನ ಬಾಯ್ಬಿಡುವಂತ ಕೆಲಸವನ್ನ ಮಾಡಿದ್ದ. ಹಾಗಾದ್ರೆ ಆ ತಲೆಬೋಡೆನ ತಂದು ಕೊಟ್ಟಿದ್ದು ಎಲ್ಲಿ, ಯಾವ ಜಾಗದಲ್ಲಿ ಅಂತೇಳಿ ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಂತ SIT ಮತ್ತೊಂದು ಕಡೆ ಆ ಒಂದು ಅಗೆಯುವಂತ ಒಂದು ವಿಡಿಯೋಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆ ವಿಡಿಯೋ ಎಲ್ಲಿಂದ ಮಾಡಿದ್ದು ಅಂತ ಹೇಳಿ ಕೇಳಿದಾಗ, ತಿಮ್ರೋಡಿಯವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತಲಾಶ್ ಮಾಡ್ತಾ ಇರಬೇಕಾದ್ರೆ ನಾನು ಅವರ ತೋಟದಲ್ಲೇ ಅದನ್ನು ವಿಡಿಯೋವನ್ನ ಮಾಡಿಕೊಂಡಿದ್ದು, ಅಲ್ಲೇ ನಾವು ಅಗೆದು ತೆಗೆಯುವಂತ ಕೆಲಸವನ್ನ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡಿದ್ದು ಅಂತೇಳಿ ಆತ ತೋರಿಸಿರ್ತಾನೆ. ಹಾಗಾದ್ರೆ ಆ ತಲೆಬೋಡೆ ತಂದಿದ್ದೆ ಎಲ್ಲಿಂದ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ, ನನಗೆ ಜಯಂತ್ ತಂದು ಕೊಟ್ಟಿದ್ದು ಅಂತ ಹೇಳಿದಾಗ, ಈ ಒಂದು ಮನೆಗೂ ಕೂಡ ಆ ತಲೆಬೋಡೆಯನ್ನ ತಂದಿದ್ರ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾನ SITಗೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಕೇಳಿಸ್ತದೆ. ಹಾಗಾಗಿ ಅದೆಲ್ಲಾ ಮಾಹಿತಿಗಳನ್ನ ಆಧಾರವಾಗಿಟ್ಟುಕೊಂಡು ಮಹಾಜರನ್ನ ಮಾಡೋದಕ್ಕೆ, ಸ್ಥಳ ಮಹಾಜರನ್ನ ಮಾಡೋದಕ್ಕೆ ಇಲ್ಲಿಗೆ ಈಗ ಆಗಮಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ SIT ತನಿಖಾ ತಂಡದ ಅಧಿಕಾರಿಗಳು ಆತನಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆತ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಸಿದ್ಧಪಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದು ತನಿಖೆಯ ಭಾಗವಾಗಿ ಮಹಾಜರಣ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ SIT ತನಿಖಾ ತಂಡ ಈಗ ಆ ಕೆಲಸಕ್ಕೆ ಮುಂದಾಗಿದೆ. ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಪೊಲೀಸರು ಆ ಕಡೆ ಈ ಕಡೆ ಯಾರನ್ನು ಕೂಡ ಹೋಗದಂತೆ ತಡೆ ಹಿಡಿಯುವಂತ ಕೆಲಸವನ್ನ ಕೂಡ ಮಾಡಲಾಗಿದ್ದು, ಬ್ಯಾರಿಕೇಡ್ ಗಳನ್ನ ತಂದು ಬ್ಯಾರಿಕೇಡ್ ಗಳನ್ನ ಅಳವಡಿಸುವ ಕೆಲಸಕ್ಕೂ ಕೂಡ ಈಗ ಬಾಗಲಗುಂಟೆ ಪೊಲೀಸರು ಈಗ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಬಾಗಲಗುಂಟೆ ಪೊಲೀಸರು ಬ್ಯಾರಿಕೇಡ್ ಗಳನ್ನ ತಂದು ಎರಡೂ ಭಾಗದಲ್ಲಿ ಕೂಡ ಅಳವಡಿಸಿ ಯಾರು ಕೂಡ ಹತ್ರ ಹೋಗದಂತೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಆಗಮಿಸಿ ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ನೋಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ಬಾಗಲಗುಂಟೆ ಪೊಲೀಸರು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಅಲ್ಲಿ ಬ್ಯಾರಿಕೇಡ್ ಅನ್ನ ತಂದು ಬ್ಯಾರಿಕೇಡ್ ಗಳನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ ಬ್ಯಾರಿಕೇಡ್ ಗಳನ್ನ ಹಾಕಿ ಕಂಪ್ಲೀಟ್ ಈ ಒಂದು ಜಾಗದಲ್ಲಿ ಮನೆಯ ಸುತ್ತ ಸರ್ ಇಲ್ಲಿ ಸ್ಥಳೀಯ ಒಂದು ನಿಮಿಷ ಸ್ಥಳೀಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯರಿಗೆ ಇಲ್ಲಿ ಏನಾಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಇದೇ ನಿವಾಸದಲ್ಲಿ ಚಿನ್ನಯ್ಯ ಬಹಳ ದಿನಗಳ ಕಾಲ ಇಲ್ಲಿ ಕಾಲವನ್ನ ಕಳೆದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನೋಡ್ಬೇಕು ಈತ ಎಷ್ಟು ದಿನಗಳ ಕಾಲ ಇಲ್ಲಿ ಇದ್ದ, SIT ಮುಂದೆ ಏನೆಲ್ಲ ಮಾಹಿತಿಯನ್ನ ಕೊಡ್ತಾನೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆ ಬ್ಯಾರಿಕೇಡ್ ಗಳನ್ನ ಇಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಅಲ್ಲಿ ಒಳಗಡೆ ಸೈಮನ್ ಅವರು SP ಸೈಮನ್ ಅವರು ಕೂತಿದ್ದಾರೆ. SIT ಅಧಿಕಾರಿಗಳು ಕೂಡ ಕೂತಿದ್ದಾರೆ, ಸಿಬ್ಬಂದಿಗಳು ಕೂಡ ಕೂತಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಯಾರು ಕೂಡ ಆ ಕಡೆ ಹೋಗದಂತೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸರ್ ಒಂದು ನಿಮಿಷ, ಸ್ಥಳೀಯರ ನೀವು ಇಲ್ಲೇನಾ ಸರ್? ಇಲ್ಲಿ ಯಾರ್ದು ಮನೆ ಅದು ಏನು ಅನ್ನೋದೇನಾದ್ರು ಗೊತ್ತಾ ಸರ್? ಇಲ್ಲ ಸರ್, ಅದ್ರ ಬಗ್ಗೆ ನಮ್ಗೆ ಡೀಟೇಲ್ ಗೊತ್ತಿಲ್ಲ. ನಾವು ಸ್ವಲ್ಪ ಪಕ್ಕ ನಿಯರೆಸ್ಟ್ ಅಲ್ಲಿ ಇದೀವಿ, ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ ಸರ್ ನಮ್ಗೆ. ಇಲ್ಲಿ ಆತ ಈಗ ಮುಸ್ಕೋದಾರಿ ವ್ಯಕ್ತಿ ಅಂತ ಏನಿದ್ದಲ್ಲ ಚಿನ್ನಯ್ಯ, ಆತನ ಯಾವ ತರ ಇಲ್ಲಿ ನೋಡಿದ್ದ ನೆನಪಿದ್ದೇನೆ? ಇಲ್ಲ ಸರ್, ಆ ತರ ಯಾವತ್ತೂ ನೋಡಿಲ್ಲ, ಇಲ್ಲಿ ಏನ್ ನೋಡಿಲ್ಲ. ಈಗ ಇಲ್ಲಿ ಏನಾಗ್ತಾ ಅಂತ ಗೊತ್ತಿದೆ ನಿಮ್ಗೆ? ಅದೇ ಹೇಳಿದ್ರು ಈ ತರ ಹಿಂಗೆ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಇದ್ದ ಅಂತ. ನಾವು ಇಲ್ಲೇ ಪಕ್ಕದಲ್ಲಿ ಇದ್ವಲ್ಲ, ನೋಡೋಣ ಅಂತ ಬಂದಿದೀವಿ. ಆ ತರ ನೋಡಿದ್ರಾ ಈ ಕಡೆ ಓಡಾಡ್ಬೇಕಾದ್ರೆ? ಇಲ್ಲ ಸರ್, ಇಲ್ಲಿ ಯಾವತ್ತು ನೋಡಿಲ್ಲ, ನಾವ್ ಯಾವತ್ತು ನೋಡಿಲ್ಲ ಇಲ್ಲಿ. ಏನ್ ಅನಿಸ್ತದೆ ಸರ್ ಇದೆಲ್ಲ ನೋಡಿದಾಗ? ಅಲ್ಲ, ಏನ್ ಅನ್ಸುತ್ತೆ ಅಂದ್ರೆ ನಮ್ಗೆ ಆಶ್ಚರ್ಯ ಅನ್ಸ್ತದೆ, ಇಲ್ಲೇ ಇದ್ನ ನಮ್ಮ ಏರಿಯಾದಲ್ಲಿ ಇದ್ನ ಅವನು ಅಂತ ಅನ್ಸ್ತಾ ಇದೆ ಅಷ್ಟೇ. ನಮ್ಮ ಇಲ್ಲೇನಾ ನಾವು BBMP ಕೆಲಸ ಮಾಡೋದು. ಹೌದಾ, ಆಯ್ತು ಹೋಗಪ್ಪ ಸರ್. ನೋಡಿ, ಸ್ಥಳೀಯರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿದೆ. ಇಲ್ಲಿಯವರೇನಾ ಸ್ಥಳೀಯರ? ನೋಡಿ, ಸ್ಥಳೀಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೆ. ಇಲ್ಲಿ ಸ್ಥಳೀಯರು ಹೇಳೋದು ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿ ಈ ತರದೆಲ್ಲ ಬೆಳವಣಿಗೆಗಳಾಗಿತ್ತ ಆತ ಇಲ್ಲೇ ಓಡಾಡ್ಕೊಂಡಿದ್ದ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಈಗ ಈ ಒಂದು SIT ತನಿಖಾ ತಂಡ ಇಲ್ಲಿಗೆ ಬಂದು ಇವರನ್ನೆಲ್ಲರನ್ನು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ, ಇಲ್ಲೆಲ್ಲ ತನಿಖೆಯನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಈತ ಇಲ್ಲಿ ಇದ್ನ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ ಅಂತೇಳಿ ಪಕ್ಕದ ರಸ್ತೆ ನಿವಾಸಿಯೊಬ್ರು ಈಗ ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ ತಿಳಿಸ್ತಾ ಇದ್ರು. ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಸ್ಥಳೀಯರು ಕೂಡ. ಯಾಕೆಂದ್ರೆ ಇದು ಜಯಂತಿಗೆ ಸಂಬಂಧಪಟ್ಟಂತ ಮನೆ ಅಂತ ಹೇಳಲಾಗ್ತಾ ಇದೆ. ಈ ಮನೆಯಲ್ಲಿ ಆತ ವಾಸ್ತವ್ಯವನ್ನ ಹೂಡಿದ್ದ. ಆತನಿಗೆ ಇಲ್ಲಿ ಇರೋದಕ್ಕೆ ಆತನಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಹಾಗಾಗಿ ಆ ಒಂದು ಮಾಹಿತಿಯನ್ನ ಖುದ್ದು SITಗೆ ಚಿನ್ನಯ್ಯ ಕೊಟ್ಟಿದ್ದ. ಆ ಒಂದು ಮಾಹಿತಿಯನ್ನು ಆಧರಿಸಿ ಈಗ SIT ತನಿಖಾ ತಂಡ ಆತನನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಸ್ಥಳ ಮಹಾಜರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಜಯಂತ್ ಅವರ ಬಾಡಿಗೆ ಮನೆಯಲ್ಲಿ ಈಗ SIT ಅಧಿಕಾರಿಗಳು ಸ್ಥಳ ಮಹಾಜರು ನಡೆಸ್ತಾ ಇದ್ದಾರೆ.